ಆತನಿಗೆ ಪಕ್ಕದ ಏರಿಯಾ ಮಹಿಳೆ ಜೊತೆ ಸಂಬಂಧ ಶುರುವಾಗಿತ್ತು. ಇದೇ ಸಲುಗೆಯಲ್ಲೇ ಆಗಾಗ ಮನೆಗೂ ಬಂದು ಹೋಗ್ತಾ ಇದ್ಲು. ಶನಿವಾರ ಮಧ್ಯಾಹ್ನ ಆಂಟಿ ಮನೆಗೆ ಬರ್ತಿದ್ದಂತೆ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಪಕ್ಕದ ಏರಿಯಾ ಸುಂದರಿ ಆಗಾಗ ಮನೆಗೆ ಬರ್ತಿದ್ಲು ಕಿನ್ನರಿ. ಆಟೋ ಮಾವಯ್ಯ ಆಂಟಿ ಜೊತೆ ಜುಮ್ಮಾಯ. ಪ್ರೇಮವೇ ಆಗ್ಲಿ ಕಾಮವೇ ಆಗ್ಲಿ ಎಲ್ಲದಕ್ಕೂ ಒಂದು ಮಿತಿ ಅನ್ನೋದಿರಬೇಕು. ಅರಿಷಡ್ ವರ್ಗಗಳನ್ನ ಯಾರೂ ಕೂಡ ಮೀರಿ ನಿಂತವರಿಲ್ಲ. ಹಾಗಂತ ಕಾಮದ ಹೊಳೆಯಲ್ಲಿ ಬಿದ್ದವರು ಉಳಿದಿದ್ದೂ ಇಲ್ಲ. ಯಾಕಂದ್ರೆ ಪ್ರೇಮದ ಮೋಹಕ್ಕಿಂತ ಕಾಮದ ಮೋಹ ಕೆಟ್ಟದ್ದು ಅಂತಾರೆ. ಹೀಗಾಗಿಯೇ ಪ್ರೇಮವನ್ನ ಸುಗಂಧ ಅಂದ್ರೆ ಕಾಮವನ್ನ ಕಂಟಕ ಅನ್ನೋದು. ಅದರಲ್ಲೂ ಈ ಅಕ್ರಮ ಸಂಬಂಧ ಅನ್ನೋದು ಅದೆಷ್ಟು ಜನರ ಬಲಿ ಪಡೆದಿದೆಯೋ ಲೆಕ್ಕವಿಲ್ಲ. ಆದ್ರೂ ಕೂಡ ಈ ಅಂಕಲ್ ಆಂಟಿಯರ ಕಳ್ಳಾಟ ನಿಲ್ತಿಲ್ಲ. ಮದುವೆಯಾಗಿ ಮಕ್ಕಳಿದ್ರು ಪರಪುರುಷನ ಮೇಲಿನ ಮೋಹ ಹೋಗ್ತಿಲ್ಲ. ಬೆಂಗಳೂರಲ್ಲಿ ಪಕ್ಕದ ಏರಿಯಾದ ಆಂಟಿ ಹಿಂದೆ ಬಿದ್ದವನು ದುರಂತ ಅಂತ್ಯ ಕಂಡಿದ್ದಾನೆ. ಮಠ ಮಧ್ಯಾಹ್ನವೇ ಮನೆಗೆ ಬಂದಿದ್ದ ಆಂಟಿ ಆಟೋ ಡ್ರೈವರ್ ಪಾಲಿಗೆ ಕಂಟಕವಾಗಿ ಹೋಗಿದ್ದಾಳೆ. ಅದು ಮಧ್ಯಾಹ್ನ ಸುಮಾರು 1 ಗಂಟೆ ಸಮಯ. ಪಕ್ಕದ ಏರಿಯಾದ 4 ಮಂದಿ ಸೀದಾ ಮನೆಗೆ ನುಗ್ಗಿದ್ರು. ಏನು ಅಂತ ವಿಚಾರಿಸೋದ್ರೊಳಗೆ ಹಿಗ್ಗಾಮುಗ್ಗಾ ಥಳಿಸೋದಕ್ಕೆ ಶುರು ಮಾಡಿದ್ದಾರೆ. ಮನೆಯಿಂದ ಹೊರಗೆ ಎಳಕಂಡು ಬಂದವರೇ ಬೀದಿಯಲ್ಲಿ ಕೆಡವ್ಕೊಂಡು ಮನಸೋಗಿಚ್ಛೆ ಥಳಿಸಿದ್ದಾರೆ. ಬಿಟ್ಬಿಡಿ ಅಂದ್ರೂ ಕೇಳಿಲ್ಲ. ಕಾಲಿಗೆ ಬಿದ್ರು ಅವರ ಆಕ್ರೋಶದ ಕಿಚ್ಚು ಆರಿಲ್ಲ. ತಮ್ಮ ಮನೆ ಹೆಣ್ಣು ಮಗಳು ಈತನ ಮನೆಗೆ ಹೋಗಿದ್ಲು ಅನ್ನೋ ಸಿಟ್ಟಿಗೆ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ರು. ಇದರ ಬೆನ್ನಲ್ಲೇ ಆ ಆಟೋ ಡ್ರೈವರ್ ಸಾವಿನ ಕದ ತಟ್ಟಿದ್ದಾನೆ. ಈ ಫೋಟೋದಲ್ಲಿರೋ ಈತನ ಹೆಸರು ನರಸಿಂಹರಾಜು ಅಲಿಯಾಸ್ ಕೊಂಡ ಅಂತ. ಬೆಂಗಳೂರಿನ ಯಶವಂತಪುರದ ಮುತ್ಯಾಲನಗರ ನಿವಾಸಿ. ಆಟೋ ಓಡಿಸಿಕೊಂಡಿದ್ದವನಿಗೆ ಪಕ್ಕದ ರಸ್ತೆಯ ಆಂಟಿಯೊಬ್ಬರ ಪರಿಚಯವಾಗಿತ್ತು. ಇದೇ ಪರಿಚಯ ಅಕ್ರಮ ಸಂಬಂಧಕ್ಕೂ ತಿರುಗಿತ್ತು. ಆಟೋ ಡ್ರೈವರ್ ಹಿಂದೆ ಬಿದ್ದ ಆಂಟಿ ಮನೆ ಮಠವನ್ನೇ ಮರೆಯೋದಕ್ಕೆ ಶುರು ಮಾಡಿದ್ಲು. ಈ ವಿಷಯ ಕುಟುಂಬಸ್ಥರಿಗೆ ಗೊತ್ತಾಗ್ತಿದ್ದಂತೆ ಸಾಕಷ್ಟು ಬಾರಿ ಗಲಾಟೆ ಮಾಡಿದ್ರಂತೆ. ಆದ್ರೂ ಕೂಡ ಇವರಿಬ್ಬರ ಕಳ್ಳಾಟ ನಿಂತಿರ್ಲಿಲ್ಲ. ಹಗಲೊತ್ತಲ್ಲೇ ಪಕ್ಕದ ಏರಿಯಾದ ಆಂಟಿ ಈತನ ಮನೆಗೆ ಬಂದು ಹೋಗೋದು ಮಾಡ್ತಿದ್ಲು. ಶನಿವಾರ ಮಧ್ಯಾಹ್ನ ಕೂಡ ಈ ನರಸಿಂಹರಾಜು ಮನೆಗೆ ಬಂದಿದ್ದಾಳೆ. ಈ ವಿಷಯ ಅದ್ಹೇಗೋ ಮನೆಯವರಿಗೆ ಗೊತ್ತಾಗಿದೆ. ಸಂಬಂಧಿಕರೆಲ್ಲ ಸೇರ್ಕೊಂಡು ನರಸಿಂಹರಾಜು ಮನೆಗೆ ಬಂದಿದ್ರು. ಏಕಾಏಕಿ ಹೊರಗೆ ಎಳಕಂಡು ಬಂದವರೇ ಮನಸೋಗಿಚ್ಛೆ ಹಲ್ಲೆ ನಡೆಸಿದ್ರು. ಹೊಡಿತಾ ಇದ್ರು ಸರ್. ಆ ಅಣ್ಣನ ಹೆಂಗೆಂಗೋ ಹೊಡಿತಾ ಇದ್ರು ಪಾಪ. ಆಮೇಲೆ ಅವ್ರ ತಾಯಿ ಮಾತ್ರ ಹತ್ಕೊಂಡಿದ್ರು ಸರ್. ನಾನು ನಮ್ಮ ತಾಯಿ ಇಬ್ಬರು ಮೇಲೆ ಹೋಗಿ ಹೇಳಿದ್ವಿ, ಏನಿದ್ರು ಮಾತಾಡಿ ಹೊಡಿಯೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ವಿ. ನಿಮ್ಗೇನು ಗೊತ್ತಿಲ್ಲ, ಹೋಗ್ರಮ್ಮ ಅಂತ ಹೇಳ್ಬಿಟ್ರು. ಆಮೇಲೆ ಮೇಲಿಂದ ಕೆಳಗಡೆ ತನಕ ಹೊಡ್ಕೊಂಡೇ ಕರ್ಕೊಂಬಂದರು. ಇಲ್ಲಿ ಕೆಳಗಡೆ ಹಾಕಿದ್ರು. ಕೆಳಗಡೆ ಹಾಕಿ ಮತ್ತೆ ಹೊಡಿತಾ ಇದ್ರು. ಹಂಗೆ ಹೊಡ್ಕೊಂಡೆ ಈ ರೋಡಲ್ಲಿ ಕರ್ಕೊಂಡು ಹೋಗ್ಬಿಟ್ರು ಸರ್. ಕೈಯಲ್ಲಿ ಹೊಡೆದ್ರು, ಕಡ್ಡಿಯಲ್ಲಿ ಹೊಡೆದ್ರು. ವಿಚಾರ ಏನೂ ಗೊತ್ತಿಲ್ಲ ಸರ್. ನರಸಿಂಹರಾಜು ಮೇಲೆ ಹಲ್ಲೆ ಮಾಡ್ತಿದ್ದಂತೆ ಈತನ ತಾಯಿ ಬಿಡಿಸೋದಕ್ಕೆ ಹೋಗಿದ್ದಾರೆ. ಆಗ ಹೆಣ್ಣು ಮಗಳ ಮೇಲೂ ಕೈ ಮಾಡಿದ್ದಾರೆ. ರಸ್ತೆಯುದ್ದಕ್ಕೂ ಹಲ್ಲೆ ಮಾಡಿದ್ರಿಂದ ಗಂಭೀರವಾಗಿ ಗಾಯಗೊಂಡ ನರಸಿಂಹರಾಜು ರಸ್ತೆಯಲ್ಲದೆ ಅಸ್ವಸ್ಥಗೊಂಡು ಕುಸಿದು ಬಿದ್ದಿದ್ದ. ಕೂಡಲೇ ಕುಟುಂಬಸ್ಥರೆಲ್ಲ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದ್ರೆ ವೈದ್ಯರು ತಪಾಸಣೆ ಮಾಡುವುದಕ್ಕೂ ಮೊದಲೇ ನರಸಿಂಹರಾಜುವಿನ ಪ್ರಾಣ ಪಕ್ಷಿಯೇ ಹಾರಿ ಹೋಗಿತ್ತು. ನಮ್ಮ ಮಗನ ಮೇಲೆ ಹಲ್ಲೆ ಮಾಡಿದ್ರಿಂದಲೇ ಆತ ಸಾವನ್ನಪ್ಪಿದ್ದಾನೆ. ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೆತ್ತವರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇದುವರೆಗೂ ಯಾವತ್ತೂ ಫಿಟ್ಸು ಎಂಥದ್ದು ಏನೂ ಇಲ್ಲ. ಅದೇ ಫಿಟ್ಸ್ ಬಂದಿದೆ ಅಂತ ಹೇಳಿದ್ರು. ಅಲ್ಲಿ ನೋಡಿದ್ರೆ ಇಷ್ಟು ಉದ್ದ 7 ಅಡಿ ಇರ್ತಾನವನು. ಹಂಗೆ ಬಿದ್ದಿದ್ದಾನೆ. ನಾನು ಹೋಗಿ ಇಲ್ಲಿ ಮುಟ್ಟಿದ್ರೆ ಏನೂ ಇಲ್ಲ, ಇಲ್ಲೆಲ್ಲ ಮುಟ್ಟಿದ್ರೆ ಏನೂ ಇಲ್ಲ. ಕೇಳಿದ್ರೆ ಫಿಟ್ಸ್ ಬಂದರೆ ಹೀಗೆ ಇರುತ್ತೆ ಅಂದರು. ನಾನು ಇದು ಮುಂಚೆ ಯಾರನ್ನ ಆ ಥರ ನೋಡಿರಲಿಲ್ಲ. ಡೆತ್ತು ಕನ್ಫರ್ಮೇಷನ್ ಕೊಟ್ಟಿತ್ತು KC ಜನರಲ್ ಹಾಸ್ಪಿಟ್ಲಲ್ಲಿ. ಬಟ್ ಅನ್ಕಾನ್ಷಿಯಸ್ ಸ್ಟೇಜಲ್ಲೇ ಪೊಲೀಸ್ ಅವರೇ ಆಟೋದಲ್ಲಿ ಕೂರಿಸಿದ್ರು. ಪ್ರಕರಣ ದಾಖಲಿಸಿಕೊಂಡಿರೋ ಯಶವಂತಪುರ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ನರಸಿಂಹರಾಜುಗೆ ಫಿಟ್ಸ್ ಕಾಯಿಲೆ ಕೂಡಾಗಿತ್ತಂತೆ. ಹೀಗಾಗಿ ಫಿಟ್ಸ್ನಿಂದ ಸಾವನ್ನಪ್ಪಿದ್ನ ಅಥವಾ ಹಲ್ಲೆಯಿಂದಲೇ ಪ್ರಾಣ ಬಿಟ್ನ ಅಂತ ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸುತ್ತಿದ್ದಾರೆ. ತನ್ನ ಸಹೋದರ ಶ್ರೀ ನರಸಿಂಹರಾಜು ಅನ್ನೋರಿಗೆ ಶ್ರೀಮತಿ ಲಕ್ಷ್ಮಿ ಮತ್ತು ಅವರ ಸಂಬಂಧಿಕರು ಸೇರಿ
ಹೊಡೆದಿದ್ದಾರೆ ಅಂತ ಹೇಳಿ. ಸಬ್ಸಿಕ್ವೆಂಟ್ಲಿ ಆಸ್ಪತ್ರೆಯಲ್ಲಿ ಅವರು ಡೆತ್ ಆಗಿದ್ದಾರೆ. ಅವರು ಅದೇ ಹೊಡೆದ ಕಾರಣಕ್ಕಾಗಿ ಕೊಲೆ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಆರೋಪಿತರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ವಿ. ಬಟ್ ಕೊಲೆಗೆ ನಿಜವಾದ ಕಾರಣ ಏನು ಅನ್ನೋದು ಪೋಸ್ಟ್ ಮಾರ್ಟಮ್ ವರದಿ ಬಂದ ಮೇಲೆ ನಮಗೆ ಗೊತ್ತಾಗ್ತದೆ. ಒಟ್ನಲ್ಲಿ ಆಂಟಿ ಆಸೆಗೆ ಬಿದ್ದವ ದುರಂತ ಅಂತ್ಯ ಕಂಡಿದ್ದು. ಮರಣೋತ್ತರ ಪರೀಕ್ಷೆಯ ನಂತರ ಸಾವಿನ ಅಸಲಿ ಸತ್ಯ ಹೊರಬೀಳಲಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.